ನಿಮ್ಮ ಮನಸ್ಸು ನಿಮಗೆ ಇವಾಗ ಸುಳ್ಳು ಹೇಳುತ್ತಾ ಇದೆ. ಆ ಸುಳ್ಳನ್ನ ಮೂಢರಂತೆ ನೀವು ಮತ್ತೆ ಮತ್ತೆ ನಂಬುತ್ತಾ ಬಂದಿದ್ದೀರಾ. ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡೋಕ್ ಹೋದಾಗ ನಿಮ್ಮ ಮನಸ್ಸಿನ ಒಳಗೆ ಒಂದು ಸಣ್ಣ ಧ್ವನಿ ಬರುತ್ತೆ. ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಯೋಗ್ಯತೆ ಇಲ್ಲ, ಅವರು ನನಗೆ ಇಂಪಾರ್ಟೆನ್ಸ್ ಕೊಡಲ್ಲ, ನನ್ನಲ್ಲಿ ಏನೋ ತಪ್ಪಿದೆ. ಈ ತರಹದ ಥಾಟ್ಸ್ ಇಂದ ನೀವು ನಿಮ್ಮ ಜೀವನವನ್ನೇ ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೀರಾ. ನಾವು ಅಂದುಕೊಳ್ಳೋದು ನಾನು ತುಂಬಾ ಸೆನ್ಸಿಟಿವ್, ಇದು ನನ್ನ ತಪ್ಪು. ಆದರೆ ಸತ್ಯ ಏನಂದ್ರೆ ಈ ಓವರ್ ಥಿಂಕಿಂಗ್, ಈ ಒಳಗಿನ ಭಯ, ಈ ಎಂಗ್ಸೈಟಿ ಇದನ್ನ 2500 ವರ್ಷಗಳ ಹಿಂದೆಯೇ ಬುದ್ಧ ನೇರವಾಗಿ ಗಮನಿಸಿದ್ರು ಮತ್ತು ಅದಕ್ಕೆ ಎಕ್ಸಾಕ್ಟ್ ಸೊಲ್ಯೂಷನ್ ಕೂಡ ಕೊಟ್ಟಿದ್ರು. ಇವತ್ತಿನ ವಿಡಿಯೋನಲ್ಲಿ ಬುದ್ಧ ತನ್ನ ಮಗನಿಗೆ ಮತ್ತು ಹೃದಯ ಒಡೆದ ತಾಯಿಗೆ ಇದೇ ಓವರ್ ಥಿಂಕಿಂಗ್ ಇಂದ ಹೊರಬರಲು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮೈಂಡ್ ಟ್ರೈನಿಂಗ್ ಕೊಟ್ಟಿದ್ರು ಎಂಬುದನ್ನು ನೋಡೋಣ. ಮತ್ತು ಕೊನೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಉಪದೇಶ ಬುದ್ಧನ ಮಾತಿನ ಜೊತೆ ಹೇಗೆ ಒಂದೇ ಆಗುತ್ತದೆ ಅನ್ನೋದನ್ನು ನೋಡೋಣ. ಇದು ಕೇವಲ ಸ್ಪಿರಿಚುವಲ್ ಟೀಚಿಂಗ್ ಅಲ್ಲ, ಇದು ನಿಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಒಂದು ಸಂಪೂರ್ಣ ಮಾರ್ಗದರ್ಶಿ. ಬುದ್ಧವಾಣಿ ಕನ್ನಡ ಚಾನೆಲ್ಗೆ ಸ್ವಾಗತ. ಮೊದಲ ಟೆಕ್ನಿಕ್ ಸತಿ. ಸತಿಪಟ್ಠಾನ ಸೂತ್ತನಲ್ಲಿ ಬುದ್ಧ ಹೇಳ್ತಾರೆ, ಸತ್ತೋ ಸಂಪಜಾನೋ. ಇದು ಕೇಳೋಕೆ ಸಿಂಪಲ್ ಅನ್ನಿಸ್ಬೋದು, ಆದರೆ ಇದನ್ನ ನಿಜವಾಗಿ ಮಾಡೋಕೆ ಸ್ಕಿಲ್ ಬೇಕು, ಪ್ರಾಕ್ಟೀಸ್ ಬೇಕು. ಇದು ಬುದ್ಧನು ತನ್ನ ಮಗ ರಾಹುಲ್ನಿಗೆ ಕಲಿಸಿದ್ದ ತರಬೇತಿ. ಒಂದು ಎಕ್ಸಾಂಪಲ್ ನೋಡಿ. ನಿಮ್ಮ ಫೇವ್ರೆಟ್ ಪರ್ಸನ್ ನಿಮ್ಮ ಮೆಸೇಜನ್ನು ಇಗ್ನೋರ್ ಮಾಡಿದ ತಕ್ಷಣ ನಿಮ್ಮ ಮೈಂಡ್ ಏನು ಮಾಡುತ್ತದೆ? ಆ ಒಂದು ಇವೆಂಟನ್ನು ತೆಗೆದುಕೊಳ್ಳುತ್ತಾ ಅಥವಾ ಅದಕ್ಕೆ 10 ಹಳೆ ಮೆಮರೀಸ್, 10 ಭವಿಷ್ಯದ ಭಯ ಸೇರಿಸಿ ಒಂದು ಸ್ಟೋರಿ ಕಟ್ಟಿ ನಾನು ಯಾರಿಗೂ ಬೇಡ ಅನ್ನೋ ಫೀಲಿಂಗ್ ಬರ್ತಾ? ಗಮನವಿಟ್ಟು ಕೇಳಿ. ಬುದ್ಧರು ಹೇಳೋದು ಆ ಸ್ಟೋರಿ ರಿಯಲ್ ಅಲ್ಲ, ಅದು ಟ್ರೈನಿಂಗ್ ಇಲ್ಲದ ಮನಸ್ಸು ಸೃಷ್ಟಿಸುವ ಸುಳ್ಳು. ಮತ್ತೆ ಇದಕ್ಕೆ ಬುದ್ಧ ಹೇಳುವ ಪರಿಹಾರ ಏನು ಅಂದ್ರೆ, ಯಾವ ಕ್ಷಣ ನೋವು ಬರುತ್ತೆ ಆ ಕ್ಷಣ ಅದನ್ನ ಸಿಂಪ್ಲಿ ನೋಟಿಸ್ ಮಾಡು. ಜಡ್ಜ್ ಮಾಡಬೇಡ, ಸ್ಟೋರಿ ಸೇರಿಸಬೇಡ, ಜಸ್ಟಿಫೈ ಮಾಡಬೇಡ, ಕೇವಲ ನೋಡು ಅಷ್ಟೇ. ಮತ್ತೊಮ್ಮೆ ಹೇಳುತ್ತೇನೆ, ಕೇವಲ ನೋಡು ಅಷ್ಟೇ. ಒಂದು ಎಕ್ಸಾಂಪಲ್, ನಿಮ್ಮ ಅಕ್ಕ ಅಥವಾ ಅಣ್ಣ ನಿಮ್ಮ ಮಾತನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅಂದುಕೊಳ್ಳಿ. ತಕ್ಷಣ ಮನಸ್ಸು ಹೇಳುತ್ತದೆ, ಅವರಿಗೆ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ, ಯಾವಾಗಲೂ ಹೀಗೆ, ಈ ಮನೆಯಲ್ಲಿ ನಾನು ಯಾರಿಗೂ ಇಂಪಾರ್ಟೆಂಟ್ ಇಲ್ಲ. ಆ ಈವೆಂಟ್ 5 ಸೆಕೆಂಡ್ ಮಾತ್ರ, ಆದರೆ ಮೈಂಡ್ ಕಟ್ಟಿದ ಸ್ಟೋರಿ 5 ಗಂಟೆ. ಸತಿ ಅಂದ್ರೆ ಅದನ್ನ ಅಲ್ಲಿಯೇ ಪಾಸ್ ಮಾಡೋದು. ಅವರು ನನ್ನ ಮಾತನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ, ಅದು ನಿಜ, ಆದರೆ ಮಿಕ್ಕದ್ದು ನನ್ನ ಮೈಂಡ್ನ ಕತೆ. ಈ ಒಂದು ಸಣ್ಣ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಸೈನ್ಸ್ ಪ್ರಕಾರ ನಿಮ್ಮ ಬ್ರೈನ್ ಕಾಮ್ ಆಗೋ ಭಾಗ ಆಕ್ಟಿವೇಟ್ ಆಗುತ್ತದೆ, ಪ್ಯಾನಿಕ್ ರೆಸ್ಪಾನ್ಸ್ ಸ್ಲೋ ಆಗುತ್ತದೆ. ಅಂದ್ರೆ ನಿಮ್ಮ ಬ್ರೈನ್ ಲಿಟ್ರಲಿ ಬೇರೆ ಗಿಯರ್ಗೆ ಹೋಗ್ತದೆ. ಬುದ್ಧ ಇದನ್ನ 2500 ವರ್ಷಗಳ ಹಿಂದೆ ತನ್ನ ಧ್ಯಾನದ ಶಕ್ತಿಯಿಂದ ನೋಡಿದ್ರು ಮತ್ತು ಸೈನ್ಸ್ ಈಗ ಅದನ್ನ ಪ್ರೂವ್ ಮಾಡುತ್ತಿದೆ. ಸ್ನೇಹಿತರೆ, ಯಾವಾಗ ನಿಮಗೆ ಇಗ್ನೋರ್ ಆದ ಭಾವನೆ ಬರುತ್ತದೆ, ಮೊದಲು ತಕ್ಷಣ ರಿಯಾಕ್ಟ್ ಮಾಡಬೇಡಿ. 2, ನಿಮ್ಮ ಒಳಗೆ ಹೇಳಿ, ಈ ಕ್ಷಣ ನನಗೆ ಹರ್ಟ್ ಆಗ್ತಿದೆ, ಅದನ್ನು ನಾನು ಗಮನಿಸ್ತಾ ಇದ್ದೀನಿ. 3, ಅಲ್ಲಿಗೆ ನಿಲ್ಲಿಸಿ, ಸ್ಟೋರಿ ಮುಂದುವರಿಸಬೇಡಿ ಮತ್ತು ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ, ಈಗ ನಿಜವಾಗಿ ಏನಾಯಿತು? ಅದರ ಮೇಲೆ ನಾನು ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೇನಾ? ಈ ಒಂದು ಹ್ಯಾಬಿಟ್ ನಿಮ್ಮ ಆಂಗ್ಸೈಟಿನ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡಬಹುದು, ಯಾಕೆಂದ್ರೆ ಇದು ಬುದ್ಧರ ಜ್ಞಾನ. ಸ್ನೇಹಿತರೆ, 2ನೇ ಟೆಕ್ನಿಕ್, ಇದು ನಿಮ್ಮ ಜೀವನವನ್ನು ನೋಡೋ ದೃಷ್ಟಿಯನ್ನೇ ಬದಲಿಸುತ್ತದೆ. ಅದು ಅನಿಚ್ಛ. ಧಮ್ಮಪಾದ 277ರಲ್ಲಿ ಬುದ್ಧ ಹೇಳ್ತಾರೆ, ಸಬ್ಬೆ ಸಂಖಾರ ಅನಿಚ್ಛ. ಕೇಳೋಕೆ ಫಿಲಸಾಫಿಕಲ್ ಅನ್ನಿಸ್ಬೋದು, ಆದರೆ ಇದು ಡೈಲಿ ಲೈಫ್ನ ಮೋಸ್ಟ್ ಪ್ರಾಕ್ಟಿಕಲ್ ಟ್ರೂತ್. ಒಂದು ಸಣ್ಣ ಸ್ಟೋರಿ ಕೇಳಿ. ಬುದ್ಧನ ಕಾಲದಲ್ಲಿ ಒಬ್ಬ ಮಹಿಳೆ ಇದ್ಲು. ಅವಳ ಹೆಸರು ಕಿಸಾ ಗೌತಮಿ. ಅವಳ ಮಗ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ. ಅವಳು ಮಗನ ಶವವನ್ನ ತೋಳಲ್ಲಿ ಹಿಡಿದುಕೊಂಡು ಊರೂರು ಅಲೆದ್ಲು.
ನನ್ನ ಮಗನಿಗೆ ಔಷಧಿ ಕೊಡಿ, ಅವನು ಬದುಕ್ತಾನೆ ಅಂತ. ಬುದ್ಧ ಅವಳನ್ನ ನೋಡಿ ಹೇಳಿದ್ರು, ಹೋಗು, ಒಂದು ಮನೆಯಿಂದ ಸಾಸಿವೆ ಕಾಳುತ್ತ, ಆದರೆ ಒಂದೇ ಒಂದು ಷರತ್ತು, ಆ ಮನೆಯಲ್ಲಿ ಯಾರೂ ತೀರಿಕೊಂಡಿರಬಾರದು. ಅವಳು ಒಂದು ಮನೆ, ಎರಡು ಮನೆ, ಇಡೀ ಊರು ಅಲೆದ್ಲು. ಸಾವು ಇಲ್ಲದ ಮನೆ ಸಿಗಲೇ ಇಲ್ಲ. ಆಗ ಅವಳಿಗೆ ಅರ್ಥ ಆಯಿತು, ಈ ಕಷ್ಟದಲ್ಲಿ ಇರೋದು ನಾನೊಬ್ಬಳೇ ಅಲ್ಲ. ಬುದ್ಧ ಅವಳಿಗೆ ಹೇಳಿದ್ದು, ದುಃಖ ನಿನ್ನ ಒಬ್ಬಳ ಶಿಕ್ಷೆಯಲ್ಲ, ಇದು ಜೀವನದ ಸ್ವಭಾವ, ಎಲ್ಲವೂ ಅಶಾಶ್ವತ. ಇದನ್ನ ನಿಮ್ಮ ಸನ್ನಿವೇಶಕ್ಕೆ ಅನ್ವಯಿಸಿ. ನೀವು ಹೆಚ್ಚು ಯೋಚಿಸ್ತಾ ಅನುಭವಿಸ್ತಿರುವ ಆ ನೋವು ಶಾಶ್ವತವಲ್ಲ, ಕೇವಲ ಕ್ಷಣಿಕ ಮಾತ್ರ. ಆದರೆ ನಿಮ್ಮ ಮೈಂಡ್ ಏನ್ ಮಾಡ್ತದೆ ಗೊತ್ತಾ? ಇವತ್ತಿನ ಒಂದು ಮೂಮೆಂಟನ್ನ ಪರ್ಮನೆಂಟ್ ರಿಯಾಲಿಟಿಯಾಗಿ ಟ್ರೀಟ್ ಮಾಡ್ತದೆ. ಪರಿಸ್ಥಿತಿ ಯಾವಾಗಲೂ ಹೀಗೆ ಇರ್ತದೆ ಎಂದು ಭಾವಿಸುವುದು ಸುಳ್ಳು. ಇದು ಅನಿಚ್ಛದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ನದಿ ಯಾವಾಗಲೂ ಹರಿಯುತ್ತದೆ. ಒಂದು ಕಲ್ಲು ಬಿದ್ದ ತಕ್ಷಣ ಅದು ನಿಲ್ಲುತ್ತಾ? ಇಲ್ಲ, ಅದು ಮುಂದುವರಿಯುತ್ತದೆ. ನಿಮ್ಮ ಜೀವನ ಕೂಡ ಹಾಗೆ. ಈ ಕ್ಷಣ ನೋವು ತರಬಹುದು, ಆದರೆ ಇದು ಕ್ಷಣಿಕ ಮಾತ್ರ. ಈ ಕ್ಷಣ ಕಳೆದು ಮುಂದೆ ಹೋಗುತ್ತದೆ. ಯಾವಾಗ ನಿಮ್ಮ ಮೈಂಡ್ಗೆ ಅಯ್ಯೋ ಯಾವಾಗಲೂ ಹೀಗೆ ಅಂತ ಥಾಟ್ ಬರುತ್ತದೆ, ಈ ಸ್ಟೆಪ್ಸ್ ಫಾಲೋ ಮಾಡಿ. 1, ನಿಲ್ಲಿ, ಆ ಒಂದು ಥಾಟನ್ನು ಕ್ವೆಶ್ಚನ್ ಮಾಡಿ. 2, ಒಳಗೆ ಹೇಳಿ, ಅನಿಚ್ಛ, ಇದು ಕೂಡ ಬದಲಾಗ್ತದೆ. 3, ಹಿಂದೆ ಒಂದು ಘಟನೆ ನೆನಪಿಸಿಕೊಳ್ಳಿ, ಆಗ ಕೂಡ ಹೀಗೆ ಅನ್ನಿಸಿತ್ತು, ಆದರೆ ಅದು ಈಗ ಕಳೆದು ಹೋಯಿತು. ಈ ಸಮಸ್ಯೆ ಕೂಡ ಕಳೆಯುತ್ತದೆ. ಇದು ನೆನಪು ಮಾತ್ರವಲ್ಲ, ಇದು ನಿಮ್ಮ ಮನಸ್ಸಿಗೆ ಔಷಧಿ. 3ನೇ ಟೆಕ್ನಿಕ್, ಮತ್ತು ಇದು ಅತ್ಯಂತ ಪವರ್ಫುಲ್ ಆದ ಬೋಧನೆ. 5000 ವರ್ಷಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು, ಸಮತ್ವಂ ಯೋಗ ಉಚ್ಯತೆ. ಅಂದ್ರೆ ಗೆಲುವೇ ಆಗ್ಲಿ ಸೋಲೇ ಆಗ್ಲಿ, ನಿನ್ನ ಮನಸ್ಸು ಒಂದೇ ರೀತಿಯಲ್ಲೇ ಇರಬೇಕು. ಸ್ನೇಹಿತರೆ, ಬೇರೆ ಕಾಲ, ಬೇರೆ ಗುರುಗಳು, ಆದರೆ ಸಮಸ್ಯೆ ಒಂದೇ, ಮನಸ್ಸು. ಮತ್ತು ಪರಿಹಾರವು ಒಂದೇ ದಿಕ್ಕಿನಲ್ಲಿ ಇದೆ, ಉಪೇಕ್ಷೆ. ಇದನ್ನ ಕೇಳಿ ಅನೇಕರು ಕೇಳೋದು, ಅಂದ್ರೆ ಎಲ್ಲದ್ರ ಬಗ್ಗೆ ಇಂಡಿಫರೆಂಟ್ ಆಗುವಂತನ, ಕೇರ್ ಮಾಡಬೇಡ ಅಂತನ? ಇಲ್ಲ, ಬುದ್ಧ ಅದನ್ನ ಹೇಳಲಿಲ್ಲ. ಬ್ರಹ್ಮವಿಹಾರ ಟೀಚಿಂಗ್ಸ್ನಲ್ಲಿ ಬುದ್ಧ ಹೇಳ್ತಾರೆ, ಉಪೇಖ ಸಮಂ ಚಿತ್ತಂ. ಉಪೇಕ್ಷೆ ಅಂದ್ರೆ ಕೇರ್ ಮಾಡಬೇಡ ಅಂತಲ್ಲ. ಉಪೇಕ್ಷೆ ಅಂದ್ರೆ ಪ್ರತಿ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಮನಸ್ಸಿನ ಕೇಂದ್ರ ಕಳೆದುಕೊಳ್ಳಬೇಡ ಅಂತ. ಒಂದು ಮರ ನೋಡಿ, ಗಾಳಿ ಬಂದ್ರೆ ಅದರ ಕೊಂಬೆಗಳು ಬಾಗುತ್ತವೆ, ಆದರೆ ಬೇರು ಗಟ್ಟಿಯಾಗಿರುವುದರಿಂದ ಮರ ಉರುಳಲ್ಲ. ನಿಮ್ಮ ಜೀವನದಲ್ಲಿ ಉಪೇಕ್ಷೆ ಆ ಬೇರಿನ ಹಾಗೆ. ಬಾಹ್ಯ ಪರಿಸ್ಥಿತಿ ಏನೇ ಆಗಲಿ, ನಿಮ್ಮ ಒಳಗೆ ಒಂದು ಶಾಂತ ಸ್ಥಿತಿ ಉಳಿಯುತ್ತೆ. ಒಂದು ರಿಯಲ್ ಎಕ್ಸಾಂಪಲ್ ನೋಡಿ. ನಿಮ್ಮ ಸ್ನೇಹಿತನು ಒಂದು ಫೋಟೋ ಪೋಸ್ಟ್ ಮಾಡಿದ್ದಾನೆ. ಇತರರನ್ನು ಬೆಳಗ್ಗೆ ಔಟಿಂಗಿಗೆ ಇನ್ವೈಟ್ ಮಾಡಿದ್ದಾರೆ, ಆದರೆ ನಿಮಗೆ ಕರೆ ಬಂದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಮೊದಲ ಪ್ರತಿಕ್ರಿಯೆ ಏನಾಗಬಹುದು? ಅವನಿಗೆ ನಾನು ಬೇಡ ಅನ್ಸುತ್ತೆ, ನಾನು ಅವ್ರ ಗ್ರೂಪ್ನಲ್ಲಿ ಮೊದಲಿನ ಥರ ಇಲ್ಲ. ಈ ರೀತಿ ಇಡೀ ದಿನ ಮಾಡ್ತೀರಾ? ಇದು ಉಪೇಕ್ಷೆ ಇಲ್ಲದ ಮನಸ್ಸು. ಇನ್ನೊಂದು ರೀತಿಯ ಪ್ರತಿಕ್ರಿಯೆ ಹೇಗಿರಬಹುದು? ಅವರ ಚಾಯ್ಸ್ ಅವರದ್ದು, ನನ್ನ ದಿನ ನನ್ನದ್ದು, ಇಂದು ನಾನು ನನ್ನ ಕೆಲಸ ಚೆನ್ನಾಗಿ ಮಾಡ್ತೇನೆ. ಇದು ಉಪೇಕ್ಷೆ ಇರೋ ಮನಸ್ಸು. ವ್ಯತ್ಯಾಸ ಇರೋದು ಇವೆಂಟ್ನಲ್ಲಿ ಅಲ್ಲ, ನಿಮ್ಮ ಸೆಂಟರ್ನಲ್ಲಿ. ಉಪೇಕ್ಷೆ ಅಂದರೆ ಜೀವನ ನಿಮ್ಮನ್ನ ಎಲ್ಲೂ ಕದಲಿಸುವುದಿಲ್ಲ ಎಂದಲ್ಲ, ಕದಲಿದ ನಂತರ ನೀವು ತಕ್ಷಣ ಮತ್ತೆ ನಿಮ್ಮ ಕೇಂದ್ರಕ್ಕೆ ಬರ್ತೀರಾ ಎಂದು. ಯಾರಾದರೂ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸು ಕೆಟ್ಟಿದ್ರೆ, ಮೊದಲು ಒಂದು ದೀರ್ಘ ಉಸಿರು ತೆಗೆದುಕೊಳ್ಳಿ. 4 ಸೆಕೆಂಡು ಉಸಿರೆಳೆದ ನಂತರ 6 ಸೆಕೆಂಡು ಶ್ವಾಸ ಹೊರಬಿಡಿ. 2ನೇದು, ಒಳಗೆ ಕೇಳಿ, 5 ವರ್ಷದ ನಂತರ ಇದಕ್ಕೆ ಯಾವ ಮಹತ್ವ ಇರ್ತದೆ? 3ನೇದು, ಮುಂದಿನ ಕ್ರಮವನ್ನು ಆರಿಸಿಕೊಳ್ಳಿ. ಬೇಗ ಪ್ರತಿಕ್ರಿಯೆ ಕೊಡಬೇಡಿ. ಇದೇ ಸಮಬುದ್ಧಿ, ಇದೇ ಉಪೇಕ್ಷೆ. ಸ್ನೇಹಿತರೆ, ಈ 3 ತಂತ್ರಗಳು ಪ್ರತ್ಯೇಕ ಅಲ್ಲ, ಇವು ಒಂದೇ ವ್ಯವಸ್ಥೆಯ ಭಾಗಗಳು. ಒಬ್ಬ ವ್ಯಕ್ತಿ ನಿಮ್ಮ ಸಂದೇಶವನ್ನು ನಿರ್ಲಕ್ಷಿಸಿದಾಗ ಹಳೆಯ ನೀವು ರಾತ್ರಿ ಇಡೀ ಯೋಚನೆಗಳಲ್ಲಿ ಸಿಲುಕಿರ್ತೀರಿ. ಆದರೆ ಬುದ್ಧನ ಈ 3 ಮೈಂಡ್ ಟ್ರಿಕ್ಸ್ ಕಲಿತ ಹೊಸ ನೀವು ಸತಿಯಿಂದ ಹೇಳ್ಕೊಳ್ತೀರಾ, ಹರ್ಟ್ ಆಗ್ತಿದೆ, ಗಮನಿಸ್ತಿದ್ದೇನೆ, ಮುಂದೆ ಕತೆ ಸೇರಿಸುವುದಿಲ್ಲ.
ಅನಿತ್ಯದ ಅರಿವಿನಿಂದ ನೀವು ಹೇಳ್ತೀರಿ, ಈ ಭಾವನೆ ಶಾಶ್ವತ ಅಲ್ಲ, ಇದು ಕಳೆಯುತ್ತದೆ. ಉಪೇಕ್ಷೆಯಿಂದ, ಅವರ ಆಯ್ಕೆ ಅವರದ್ದು, ನನ್ನ ನೆಮ್ಮದಿ ನನ್ನದು ಎಂದು ದೃಢವಾಗಿ ಇರ್ತೀರ. ಇದನ್ನು ಒಮ್ಮೆ ಅಭ್ಯಾಸ ಮಾಡಿದರೆ ಮಾಂತ್ರಿಕವೆನಿಸುತ್ತದೆ. ಆದರೆ ಇದು ಮಾಂತ್ರಿಕವಲ್ಲ, ಇದು 2500 ವರ್ಷ ಹಳೆಯ ತರಬೇತಿ. ಬುದ್ಧ AN 1.49ರಲ್ಲಿ ಹೇಳುತ್ತಾರೆ, ಪಭಸ್ಸರಂ ಇದಂ ಚಿತ್ತಂ. ಇದರ ಅರ್ಥ, ಈ ಮನಸ್ಸು ಸ್ವಭಾವದಲ್ಲಿ ಶುದ್ಧ ಮತ್ತು ಪ್ರಕಾಶಮಾನವಾಗಿದೆ, ಆದರೆ ಹೊರಗಿನ ಕಲ್ಮಶದಿಂದ ಮಲಿನವಾಗುತ್ತದೆ. ನಿಮ್ಮ ಮನಸ್ಸು ಶತ್ರುವಲ್ಲ, ಅದು ತರಬೇತಿಯಾಗಿಲ್ಲದ ಸ್ನೇಹಿತ. ನೀವು ಕಲಿತ 3 ತಂತ್ರಗಳು ನಿಮ್ಮ ಮನಸ್ಸನ್ನು ತರಬೇತಿ ಮಾಡುವ ದಾರಿ. ಸ್ನೇಹಿತರೆ, ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ಇದು ಮಾಹಿತಿಯಾಗಿ ಮಾತ್ರ ಉಳಿಯಬಾರದು. ನಿಜವಾದ ಬದಲಾವಣೆ ಆಗುವುದು ಕ್ರಿಯೆಯಿಂದ ಮಾತ್ರ. ಈ 3 ತಂತ್ರಗಳನ್ನು ಒಂದು ದಿನದಲ್ಲಿ ಬಳಸಿ ನೋಡಿ. ನಂತರ ಕಾಮೆಂಟ್ಸ್ಗಳಲ್ಲಿ ಬರೆಯಿರಿ, ಏನು ಬದಲಾಯಿತು ಅಂತ ಒಂದು ಸಾಲು. ನಿಮ್ಮ ಒಂದು ಕಾಮೆಂಟ್ಸ್ ಬೇರೊಬ್ಬ ಸ್ನೇಹಿತರಿಗೆ ಶಕ್ತಿಯಾಗುತ್ತದೆ. ಬರೆಯಲು ಮರೆಯಬೇಡಿ. ಬುದ್ಧ ಒಂದು ಮಾತು ಹೇಳುತ್ತಾರೆ, ಇಡೀ ಬ್ರಹ್ಮಾಂಡದಲ್ಲಿ ಬೇರೆಯವರಿಗಿಂತ ಹೆಚ್ಚು ನೀವು ನಿಮ್ಮನ್ನು ಪ್ರೀತಿಸಲು ಅರ್ಹರು. ಯಾರು ನಿಮ್ಮನ್ನು ನಿರ್ಲಕ್ಷಿಸಿದರೂ ನಿಮ್ಮ ಮೌಲ್ಯ ಕಡಿಮೆ ಆಗುವುದಿಲ್ಲ. ಈ ವಿಡಿಯೋ ನಿಮಗೆ ಸಹಾಯಕರವಾಗಿದ್ದರೆ ಒಬ್ಬ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಅವರಿಗೂ ಈ ನೋವು, ಈ ಅತಿಯಾದ ಯೋಚನೆ ಗೊತ್ತಾಗಬಹುದು. ಬುದ್ಧವಾಣಿ ಕನ್ನಡ ನಿಮ್ಮ ಜೊತೆ ಇದೆ. ಧನ್ಯವಾದಗಳು.